ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿನ ಸಸ್ಯವರ್ಗ, ಖನಿಜ, ಮೀನುಗಾರಿಕೆ, ಹೈನುಗಾರಿಕೆ ತುಂಬಾ ಉತ್ತಮವಾಗಿವೆ. ಅವುಗಳ ಬಗ್ಗೆ ತಿಳಿಯೋಣ. ಪ್ರಸ್ತಾವನೆ: ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಮತ್ತು ನಗರೀಕರಣಗೊಂಡ ಭೂಖಂಡಗಳಲ್ಲಿ ಯುರೋಪ್ ಒಂದು. ಇದು ಸಮೃದ್ಧ ಮತ್ತು ಕೈಗಾರಿಕೀಕರಣಗೊಂಡ ಭೂಖಂಡ. ವಿಸ್ತೀರ್ಣದಲ್ಲಿ ಪ್ರಪಂಚದ 6ನೇ ಸ್ಥಾನದಲ್ಲಿದೆ. ದೊಡ್ಡ ಮತ್ತು ಚಿಕ್ಕ ದೇಶಗಳನ್ನು ಹೊಂದಿದ್ದು ಅವುಗಳ ಒಟ್ಟು ಸಂಖ್ಯೆ 56. ಒಂದು ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ. ಸ್ಥಾನ: ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಮತ್ತು 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. ವಿಸ್ತೀರ್ಣ: ಯುರೋಪ್ ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಇದರ ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಇದು ಭಾರತದ ವಿಸ್ತೀರ್ಣಕ್ಕಿಂತ 3 ಪಟ್ಟು ದೊಡ್ಡದು. ಈ ಖಂಡವು ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ 7% ಹೊಂದಿದೆ. ಆದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ 1/4 ಹೊಂದಿದೆ. ಭೌಗೋಳಿಕ ಸನ್ನಿವೇಶ: ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಈ ಖಂಡ 3 ಕಡೆ ನೀರಿನಿಂದ ಕೂಡಿದೆ. ಉತ್ತರದಲ್ಲಿ ಬೆರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿವೆ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು ಅದನ್ನು ಯುರಲ್ಸ್ ಪರ್ವತ, ಕಕಾಸಸ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪ್ನಿಂದ ಬೇರ್ಪಡಿಸುತ್ತವೆ. ದಕ್ಷಿಣಕ್ಕೆ ಆಫ್ರಿಕಾ ಖಂಡವಿದೆ. ಈ ಭೌಗೋಳಿಕ ಸ್ವರೂಪಗಳೇನು ಯುರೋಪ್ ಮತ್ತು ಏಷ್ಯಾದ ಸುಭದ್ರ ಗಡಿಗಳಾಗಿರುವುದಿಲ್ಲ. ಆದ್ದರಿಂದ ಇದನ್ನು ಯುರೇಷ್ಯಾ ಎಂದು ಕರೆಯುವರು. ಪ್ರಾಕೃತಿಕ ಲಕ್ಷಣಗಳು: ಯುರೋಪ್ ಖಂಡ ವಿಶಿಷ್ಟವಾದ ಪ್ರಾಕೃತಿಕ ಲಕ್ಷಣಗಳಿಂದ ಕೂಡಿದೆ. ಈ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದ ಕೂಡಿದ ಪರ್ವತ ಕಂದರ, ಕಣಿವೆ ಮತ್ತು ಚಿಕ್ಕ ಮೈದಾನಗಳಿವೆ. ಇದರ ಪೂರ್ವಕ್ಕೆ ಹೆಚ್ಚು ಭಾಗ ಸ್ಥಿರಪೀಠ ಭೂಮಿಯಿಂದ ಕೂಡಿದೆ. ಯುರೋಪ್ ಖಂಡದ ಅತಿ ಎತ್ತರದ ಬಿಂದು ಕಕಾಸಸ್ ಪರ್ವತ ಸರಣಿಯ ಮೌಂಟ್ ಎಲ್ ಬ್ರೂಸ್ ಶಿಖರ 5633 ಮೀಟರ್. ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಇದು ಸಮುದ್ರ ಮಟ್ಟಕ್ಕೆ 28 ಮೀಟರ್ ತಗ್ಗಿನಲ್ಲಿದೆ. ಏಷ್ಯಾದ ಭೂಮಂಡಲದಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಇದರಲ್ಲಿ ಅನೇಕ ಪರ್ಯಾಯ ದ್ವೀಪಗಳಿವೆ. ಉದಾಹರಣೆಗೆ ಐಬೀರಿಯಾ, ಸ್ಕ್ಯಾಂಡಿನೇವಿಯಾ, ಜೆಟ್ಲ್ಯಾಂಡ್, ಬಾಲ್ಕನ್ ಇವು ಮುಂತಾದವು. ಇದರಿಂದ ಯುರೋಪ್ ಅನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎನ್ನುತ್ತೇವೆ. ಯುರೋಪ್ನಲ್ಲಿ 80,500 ಕಿಲೋಮೀಟರ್ ಉದ್ದವಿರುವ ಒಳ ಚಾಚುಗಳುಳ್ಳ ತೀರದ ಉದ್ದಕ್ಕೂ ಸಾವಿರಾರು ದ್ವೀಪಗಳಿವೆ. ಅವುಗಳಲ್ಲಿ ಬ್ರಿಟನ್ ಮತ್ತು ಐರ್ಲೆಂಡ್ ದೊಡ್ಡವು. ಸಿಸಿಲಿ, ಸಾರ್ಡಿನಿಯಾ, ಕ್ರೇಟ್ ಇನ್ನಿತರ ಪ್ರಮುಖ ದ್ವೀಪಗಳು. ಪ್ರಾಕೃತಿಕ ವಿಭಾಗಗಳು: ಲಕ್ಷಣಗಳನ್ನಾಧರಿಸಿ ಯುರೋಪ್ ಅನ್ನು 4 ವಿಭಾಗಗಳಾಗಿ ವಿಭಾಗಿಸಲಾಗಿದೆ. ಅವುಗಳೆಂದರೆ: 1. ವಾಯವ್ಯದ ಎತ್ತರದ ಭಾಗಗಳು. 2. ಉತ್ತರದ ಯುರೋಪ್ ಮೈದಾನಗಳು. 3. ಕೇಂದ್ರದ ಎತ್ತರವಾದ ಭಾಗಗಳು. 4. ದಕ್ಷಿಣದ ಪರ್ವತಗಳು. 1. ವಾಯವ್ಯದ ಎತ್ತರ ಭಾಗಗಳು. ಇದು ಅತ್ಯಂತ ಪುರಾತನ ಪರ್ವತಗಳುಳ್ಳ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಯನ್ನು ಒಳಗೊಂಡಿದ್ದು ಐಸ್ಲ್ಯಾಂಡ್ ಮತ್ತು ಬ್ರಿಟನ್ ತನಕ ಹಬ್ಬಿದೆ. ಇವು ಅವಶೇಷ ಪರ್ವತಗಳು. ಹಿಮ ನದಿಗಳ ಸವೆತದಿಂದ ಕಡಿಮೆ ಎತ್ತರ ಹೊಂದಿವೆ. ಸ್ಕಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ 600 ಮೀಟರ್. ಗೋಲ್ಡುಗೆನ್ ಈ ವಿಭಾಗದ ಅತ್ಯಂತ ಎತ್ತರದ ಶಿಖರ. 2. ಉತ್ತರ ಯುರೋಪ್ ಮೈದಾನಗಳು. ಇದನ್ನು ಕೇಂದ್ರದ ತಗ್ಗು ಭಾಗಗಳು ಎನ್ನುತ್ತಾರೆ. ಇದು ಪೂರ್ವದಲ್ಲಿ ಯುರಲ್ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದವರೆಗೆ ಹಬ್ಬಿದೆ. ಯುರೋಪಿನ ಬಹಳಷ್ಟು ಭಾಗ ಈ ಭಾಗದಲ್ಲಿದೆ. ಇದರಲ್ಲಿ ಯುರೋಪಿನ ರಷ್ಯಾ, ಪೋಲೆಂಡ್, ಉತ್ತರ ಜರ್ಮನಿ, ನೆದರ್ಲೆಂಡ್ಸ್, ಬೆಲ್ಜಿಯಂ, ಫ್ರಾನ್ಸ್, ಇಂಗ್ಲೆಂಡಿನ ಪೂರ್ವ ಭಾಗಗಳು ಸೇರಿವೆ. ಈ ವಿಭಾಗದ ಪೂರ್ವ ಭಾಗ ಅಗಲವಾಗಿದೆ ಮತ್ತು ಪಶ್ಚಿಮಕ್ಕೆ ಕಿರಿದಾಗುತ್ತಾ ಹೋಗುವುದು. ನೆದರ್ಲೆಂಡ್ ಮತ್ತು ಬೆಲ್ಜಿಯಂ ದೇಶಗಳ ಕೆಲವು ಮೈದಾನಗಳು ಸಮುದ್ರ ಮಟ್ಟಕ್ಕೂ ತಗ್ಗಿನಲ್ಲಿವೆ. ಇದು ಭಾರತದ ಸಿಂಧೂ, ಗಂಗಾ ನದಿ ಬಯಲುಗಳಷ್ಟು ಸಮತಟ್ಟಾಗಿಲ್ಲ.
ಕೆಲವು ಭಾಗಗಳಲ್ಲಿ ಈ ಮೈದಾನಗಳು ಸಾಧಾರಣ ಇಳಿಜಾರಿನಿಂದ ಕೂಡಿದ್ದರೆ ಮತ್ತು ಕೆಲವೆಡೆ ಪರ್ವತ ಮತ್ತು ಬೆಟ್ಟಗಳ ತಪ್ಪಲಿನಿಂದ ಪ್ರತ್ಯೇಕವಾಗುತ್ತವೆ. ಇಲ್ಲಿ ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದ ಕೃಷಿ ಭೂಮಿ ಇದೆ. 3. ಕೇಂದ್ರ ಎತ್ತರವಾದ ಭಾಗಗಳು. ಇದು ಪುರಾತನ ಶಿಲೆಗಳಿಂದ ರಚನೆಯಾಗಿದ್ದು ಅನೇಕ ಪುರಾತನ ಪರ್ವತ, ಬೆಟ್ಟ ಮತ್ತು ಪೀಠಭೂಮಿಗಳನ್ನು ಒಳಗೊಂಡಿದೆ. ಅವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗೆ ಹೆಚ್ಚಿಲ್ಲ. ಈ ವಿಭಾಗ ಪಶ್ಚಿಮದಲ್ಲಿ ಐರ್ಲೆಂಡ್ನಿಂದ ಪೂರ್ವದಲ್ಲಿ ರಷ್ಯಾದವರೆಗೆ ಹಬ್ಬಿದೆ. ಈ ವಿಭಾಗದ ಕೆಲವು ಭಾಗಗಳು ಅರಣ್ಯಗಳಿಂದ ಕೂಡಿದ್ದು ಅತಿ ಹೆಚ್ಚು ಪ್ರದೇಶವು ಕಲ್ಲು ಬಂಡೆಗಳಿಂದ ಕೂಡಿವೆ. ಇಲ್ಲಿನ ಮಣ್ಣು ಕೃಷಿಗೆ ಫಲವತ್ತಾಗಿಲ್ಲ, ಆದರೆ ನದಿ ಕಣಿವೆಗಳು ಉತ್ತಮ ಕೃಷಿ ಭೂಮಿ ನೀಡಿವೆ. 4. ದಕ್ಷಿಣದ ಪರ್ವತಗಳು. ಈ ಭಾಗವನ್ನು ಆಲ್ಪೈನ್ ಪರ್ವತಗಳ ಭಾಗ ಎಂದು ಕರೆಯಲಾಗಿದೆ. ಇದರಲ್ಲಿ ಸಿಯರ್ ಮೊರೇನ್, ಸ್ಪೇನ್, ಫ್ರಾನ್ಸ್ ಮತ್ತು ಸ್ಪೇನ್ಗಳ ಮಧ್ಯೆ ಇರುವ ಪಿರನೀಸ್ ಪರ್ವತಗಳು. ಇವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರದವರೆಗೂ ಒಂದಕ್ಕೊಂದು ಹಬ್ಬಿವೆ. ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳಾಗಿವೆ. ಈ ಭಾಗದಲ್ಲಿ ಆಲ್ಪ್ಸ್ ಪರ್ವತಗಳು ಮುಖ್ಯವಾಗಿವೆ. ಇಲ್ಲಿನ ಅತ್ಯಂತ ಎತ್ತರವಾದ ಶಿಖರವೇ ಮೌಂಟ್ ಬ್ಲಾಕ್, 4807 ಮೀಟರ್. ಆಲ್ಪ್ಸ್ ಪರ್ವತಗಳು ಫ್ರಾನ್ಸಿನ ಆಗ್ನೇಯ ಭಾಗ, ಇಟಲಿಯ ಉತ್ತರ, ಸ್ವಿಟ್ಜರ್ಲೆಂಡ್ನ ಹೆಚ್ಚಿನ ಭಾಗ, ಜರ್ಮನಿ, ಆಸ್ಟ್ರಿಯಾ, ಸ್ಲೋವೇನಿಯಾ ಭಾಗಗಳಲ್ಲಿ ಹಂಚಿದೆ. ಇಟಲಿಯ ಹೆಚ್ಚಿನ ಭಾಗದಲ್ಲಿ ಅಪೆನೈನ್ ಪರ್ವತ, ಕ್ರೋಸಿಯಾ, ಬಾಸ್ನಿಯಾ ಮತ್ತು ಯುಗೋಸ್ಲಾವಿಯಾಗಳಲ್ಲಿ ಡಿನಾರಿಕ್ ಆಲ್ಪ್ಸ್, ಬಲ್ಗೇರಿಯಾದ ಬಾಲ್ಕನ್, ಉತ್ತರ ಸ್ಲೋವೇನಿಯಾದಲ್ಲಿ ಕಾರ್ಪೆಥಿಯನ್ ಪರ್ವತಗಳಿವೆ. ವಾಯುಗುಣ ಪ್ರದೇಶಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ. ಯುರೋಪಿನ ಹೆಚ್ಚಿನ ಭಾಗ ಸಮಶೀತೋಷ್ಣ ವಲಯದ ವಾಯುಗುಣ ಹೊಂದಿದೆ. ಇದನ್ನು ಹಿತಕರ ವಾಯುಗುಣ ಎಂದು ಕರೆಯುವರು. ಇದು ಪ್ರಮುಖ ವಾಯುಗುಣ ನಿಯಂತ್ರಣ ಘಟಕಗಳ ಪರಸ್ಪರ ಪ್ರಕ್ರಿಯೆಯ ಫಲವಾಗಿದೆ. ಅವುಗಳೆಂದರೆ ಅಕ್ಷಾಂಶ, ಮೇಲ್ಮೈ ಲಕ್ಷಣ, ಮಾರುತಗಳು ಮತ್ತು ಸ್ಥಾನ. ಆದರೂ ಖಂಡಾದ್ಯಂತ ಪ್ರಚಲಿತವಾಗಿರುವ ಅಟ್ಲಾಂಟಿಕ್ ಸಾಗರದಿಂದ ಬೀಸುವ ಮಾರುತಗಳು ಈ ಖಂಡದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಇದಕ್ಕೆ ಗಲ್ಫ್ ಸ್ಟ್ರೀಮ್, ಉಷ್ಣ ಸಾಗರ ಪ್ರವಾಹ ಮತ್ತು ಪ್ರಬಲವಾದ ಪಶ್ಚಿಮ ಮಾರುತಗಳು ಮುಖ್ಯ ಕಾರಣವಾಗಿವೆ. ಸಾಮಾನ್ಯವಾಗಿ ದಕ್ಷಿಣ ಯುರೋಪಿನ ತಂಪಾದ ಅಲ್ಪಾವಧಿ ಬೇಸಿಗೆಗಿಂತ ಉತ್ತರದಲ್ಲಿ ಚಳಿಗಾಲ ದೀರ್ಘ ಮತ್ತು ಶೀತವಾಗಿರುತ್ತದೆ. ಅಲ್ಲದೆ ಪಶ್ಚಿಮ ಯುರೋಪಿಗಿಂತ ಪೂರ್ವ ಭಾಗದಲ್ಲಿ ಚಳಿಗಾಲ ದೀರ್ಘ ಮತ್ತು ಶೀತವಾಗಿದ್ದು ಬೇಸಿಗೆ ಅಲ್ಪಾವಧಿ ಮತ್ತು ಶಾಖದಿಂದ ಕೂಡಿರುತ್ತದೆ. ವಾಯುಗುಣ ಪ್ರದೇಶಗಳು. ಯುರೋಪ್ ಅನ್ನು 4 ಪ್ರಮುಖ ವಾಯುಗುಣ ವಲಯಗಳಾಗಿ ವಿಭಾಗಿಸಬಹುದು. ಅವುಗಳೆಂದರೆ 1. ವಾಯವ್ಯ ಯುರೋಪಿಯನ್ ಸಾಗರೀಯ ವಾಯುಗುಣ ಪ್ರದೇಶ. ಇದು ನಾರ್ವೆಯ ಸಮುದ್ರ ತೀರದಿಂದ ಸ್ಪೇನಿನ ಉತ್ತರ ಮತ್ತು ಮಧ್ಯ ಯುರೋಪಿನ ಒಳನಾಡಿನ ತನಕ ಹಂಚಲ್ಪಟ್ಟಿದೆ. ಹಿತಕರ ಚಳಿಗಾಲ, ತಂಪಾದ ಬೇಸಿಗೆ, ಸಾಕಷ್ಟು ಮಳೆ, ಮೋಡ ಕವಿದ ಮತ್ತು ಕಾವಳಗಳೆನ್ನುಳ್ಳ ಹಗಲುಗಳು ಈ ವಾಯುಗುಣದ ಪ್ರಮುಖ ಲಕ್ಷಣಗಳು. ಚಳಿಗಾಲ ಮತ್ತು ಬೇಸಿಗೆ ಎರಡೂ ಕಾಲಗಳಲ್ಲಿ ಉಷ್ಣಾಂಶ ಸಾಧಾರಣ ಮತ್ತು ಮಳೆಯ ಹಂಚಿಕೆ ಉತ್ತಮ. 2. ಖಂಡಾಂತರ ವಾಯುಗುಣ ಪ್ರದೇಶ. ಪೋಲೆಂಡ್, ಸ್ಲೋವೇಕಿಯಾ, ಚೆಕ್ ಗಣರಾಜ್ಯ, ಹಂಗೇರಿ, ರುಮೇನಿಯಾ ಮತ್ತು ಬಲ್ಗೇರಿಯಾಗಳಲ್ಲಿ ಈ ವಾಯುಗುಣ ಕಾಣುತ್ತದೆ. ಈ ವಾಯುಗುಣದ ಲಕ್ಷಣಗಳೆಂದರೆ ಶೀತವುಳ್ಳ ಚಳಿಗಾಲ, ಬೆಚ್ಚನೆಯ ಬೇಸಿಗೆ, ಸರಾಸರಿ ವಾರ್ಷಿಕ ಮಳೆ 50 ಸೆಂಟಿಮೀಟರ್, ಆರಂಭದಲ್ಲಿ ಅತಿ ಹೆಚ್ಚು ಪರಿಸರಣ ರೀತಿಯ ಮಳೆ ಬೀಳುವುದು. 3. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ. ಹೆಚ್ಚು ಉಷ್ಣಾಂಶ, ಶುಷ್ಕ ಮತ್ತು ಬಿಸಿಲಿನಿಂದ ಕೂಡಿದ ಬೇಸಿಗೆ, ಸ್ವಲ್ಪ ಮಳೆ ಬೀಳುವ ಹಿತಕರ ಚಳಿಗಾಲ. ಇವು ಈ ವಾಯುಗುಣದ ಗುಣಲಕ್ಷಣಗಳು. ಇಲ್ಲಿ ಮಳೆ ಹಂಚಿಕೆಯಲ್ಲಿ ಸಮಾನತೆ ಇಲ್ಲ. ಚಳಿಗಾಲದ ಸರಾಸರಿ ಉಷ್ಣಾಂಶ 8 ಡಿಗ್ರಿ ಸೆಲ್ಸಿಯಸ್ ಮತ್ತು ಅದು ಬೇಸಿಗೆಯಲ್ಲಿ 22 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಸರಾಸರಿ ವಾರ್ಷಿಕ ಮಳೆ 75ರಿಂದ 100 ಸೆಂಟಿಮೀಟರ್. ಇಂತಹ ವಾಯುಗುಣ ವಿಶೇಷವಾಗಿ ಮೆಡಿಟರೇನಿಯನ್ ಪ್ರದೇಶ ಒಳಗೊಂಡ ದಕ್ಷಿಣ ಯುರೋಪ್ನಲ್ಲಿ ಕಾಣುತ್ತದೆ. 4. ಪರ್ವತ ವಾಯುಗುಣ ಪ್ರದೇಶ. ಆಲ್ಪ್ಸ್ ಮತ್ತು ಕಕಾಸಸ್ ಪರ್ವತ ಭಾಗಗಳಲ್ಲಿ ಇದು ಕಾಣಿಸುತ್ತದೆ. ಇದು ಎತ್ತರ, ಸೂರ್ಯನ ಕಿರಣಗಳ ಕೋನ ಮತ್ತು ಮಾರುತಗಳಿಂದ ನಿಯಂತ್ರಿತವಾಗುತ್ತದೆ. ಚಳಿಗಾಲದ ಉಷ್ಣಾಂಶ
-4 ಡಿಗ್ರಿ ಸೆಲ್ಸಿಯಸ್. ಬೇಸಿಗೆಯ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್. ಸರಾಸರಿ ಮಳೆ ಹಂಚಿಕೆ ಪರ್ವತಗಳ ಗಾಳಿಗೆ ವಿಮುಖ ಭಾಗದಲ್ಲಿ 50 ಸೆಂಟಿಮೀಟರ್, ಗಾಳಿಗೆ ಅಭಿಮುಖ ಭಾಗಗಳಲ್ಲಿ 200 ಸೆಂಟಿಮೀಟರ್ ಎತ್ತರವುಳ್ಳ ಭಾಗಗಳಲ್ಲಿ ಉಷ್ಣಾಂಶ ಹೆಪ್ಪುಗಟ್ಟುವ ಬಿಂದುಗಿಂತಲೂ ಕಡಿಮೆ ಇರುತ್ತದೆ. ಸ್ವಾಭಾವಿಕ ಸಸ್ಯವರ್ಗ. ಇಲ್ಲಿ ಸ್ವಾಭಾವಿಕ ಸಸ್ಯವರ್ಗ ನಾಶವಾಗಿದೆ. ಕೆಲವು ಎತ್ತರದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗವನ್ನು 6 ರೀತಿಯಾಗಿ ವಿಭಾಗಿಸಬಹುದು. ಅವುಗಳೆಂದರೆ: 1. ಟಂಡ್ರಾ ಸಸ್ಯವರ್ಗ. ಶಿಲಾವಲ್ಕ ಮತ್ತು ಪಾಚಿಗಳಿಂದ ಕೂಡಿದ ಇದು ಐರ್ಲೆಂಡ್, ಉತ್ತರ ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನು ಒಳಗೊಂಡಂತೆ ಕಿರಿದಾದ ಪ್ರದೇಶದಲ್ಲಿ ಕಾಣಿಸುತ್ತದೆ. ಇಂಥದೇ ಸಸ್ಯವರ್ಗ ಆಲ್ಪ್ಸ್ ಮತ್ತು ಉತ್ತರ ಯುರಲ್ ಪರ್ವತಗಳ ಎತ್ತರ ಭಾಗಗಳಲ್ಲಿಯೂ ಕಾಣಬರುತ್ತದೆ. 2. ತೈಗ ಅರಣ್ಯಗಳು. ಇವುಗಳನ್ನು ಶಂಕುವಿನಾಕಾರದ ಮರಗಳ ಕಾಡು ಎಂದು ಕರೆಯುತ್ತಾರೆ. ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ಗಳನ್ನು ಒಳಗೊಂಡ ಧ್ರುವ ಪ್ರದೇಶಗಳಲ್ಲಿ ಈ ಕಾಡುಗಳು ಕಾಣಬರುತ್ತವೆ. ಇಲ್ಲಿ ಕಾಣಿಸುವ ಮರಗಳೆಂದರೆ ಸ್ಕಾಟ್ಸ್ ಪೈನ್, ಸ್ಪ್ರೂಸ್ ಮತ್ತು ಲಾರ್ಚ್. ಇವು ಮೊನಚಾದ ಎಲೆಗಳನ್ನು ಹೊಂದಿದ್ದು ಶಂಕುವಿನಾಕಾರ ಹೊಂದಿವೆ. 3. ಮಿಶ್ರ ಕಾಡುಗಳು ದಕ್ಷಿಣದ ಕೇಂದ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇವುಗಳಲ್ಲಿ ಎಲೆ ಉದುರಿಸುವ ಹಾಗೂ ಶಂಕುವಿನಾಕಾರದ ಮರಗಳು ಬೆಳೆಯುತ್ತವೆ. ಓಕ್, ಆಶ್, ಎಲ್ಮ್, ಪಾಪರ್, ವಿಲ್ಲೋ, ಬೀಚ್ ಮರಗಳು ಇಲ್ಲಿ ಬೆಳೆಯುತ್ತವೆ. 4. ಮೆಡಿಟರೇನಿಯನ್ ಸಸ್ಯವರ್ಗ. ಮೆಡಿಟರೇನಿಯನ್ ಸಮುದ್ರ ಸಸ್ಯವರ್ಗ ಇದಾಗಿದೆ. ಶರತ್ಕಾಲದಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ. ಕಾರ್ಕ್ ಓಕ್, ಆಲಿವ್, ಲಾರೆಲ್ ಮೊದಲಾದ ಮರಗಳು ಇಲ್ಲಿ ಬೆಳೆಯುತ್ತವೆ. 5. ಹುಲ್ಲುಗಾವಲು. ದಕ್ಷಿಣ ಭಾಗದ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಇವು ಕಾಣಿಸುತ್ತವೆ. ಉದಾಹರಣೆಗೆ ಹಂಗೇರಿ, ಬಲ್ಗೇರಿಯಾ, ರುಮೇನಿಯಾ ಮತ್ತು ಯುರೋಪಿಯನ್ ರಷ್ಯಾ. ಇದು ವಿರಳ ಮರಗಳು ಮತ್ತು ಹುಲ್ಲುಗಳನ್ನುಳ್ಳ ಸ್ಟೆಪ್ವಿ ಸಸ್ಯವರ್ಗವಾಗಿದೆ. 6. ಆಲ್ಪೈನ್ ಸಸ್ಯವರ್ಗ. ಯುರೋಪಿನ ದಕ್ಷಿಣ ಭಾಗದಲ್ಲಿ ಎತ್ತರದ ಪರ್ವತ ಭಾಗಗಳಲ್ಲಿ ಹಂಚಿದೆ. ಉದಾಹರಣೆಗೆ ಆಲ್ಪ್ಸ್, ಪಿರನೀಸ್, ಬಾಲ್ಕನ್, ಕಾರ್ಪೆಥಿಯನ್ ಮತ್ತು ಡಿನಾರಿಕ್ ಪರ್ವತಗಳು. ವ್ಯವಸಾಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ. ವ್ಯವಸಾಯ. ಕೈಗಾರಿಕೀಕರಣದ ನಂತರ ವ್ಯವಸಾಯ ಯುರೋಪ್ನಲ್ಲಿ ಮುಖ್ಯ ವೃತ್ತಿಯಾಗಿದೆ. ಈ ಖಂಡ ವಿಶಾಲ ಸಮತಟ್ಟಾದ ಫಲವತ್ತಾದ ಭೂಮಿ ಮತ್ತು ಉತ್ತಮ ನೀರಾವರಿ ಸೌಲಭ್ಯ ಹೊಂದಿರುವುದರಲ್ಲಿ ಅದೃಷ್ಟಶಾಲಿ. ಇಲ್ಲಿನ ವಾಯುಗುಣ ವ್ಯವಸಾಯಕ್ಕೆ ಯೋಗ್ಯವಾಗಿದೆ. ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಬಿಟ್ಟು ಯುರೋಪಿನ ಹೆಚ್ಚಿನ ದೇಶಗಳು ಅವುಗಳ ವಿಸ್ತೀರ್ಣದಲ್ಲಿ 50%ಕ್ಕೂ ಹೆಚ್ಚಿನ ಭಾಗ ಕೃಷಿಗೊಳಪಟ್ಟಿದೆ. ಯುರೋಪಿನ ಸರಾಸರಿ ಭೂ ಹಿಡುವಳಿಯ ಗಾತ್ರ 10 ಹೆಕ್ಟೇರ್. ಪಶ್ಚಿಮ ಯುರೋಪಿನ ದೇಶಗಳಲ್ಲಿ ಮಿಶ್ರ ಬೇಸಾಯ ರೂಢಿಯಲ್ಲಿದೆ. ಇದು ಬೆಳೆಗಳ ಸಾಗುವಳಿ ಮತ್ತು ಜಾನುವಾರು ಸಾಕಣೆ ಎರಡನ್ನೂ ಒಳಗೊಂಡಿದೆ. ಇಲ್ಲಿ ಕೃಷಿ ಭೂಮಿಯನ್ನು ದನಗಳ ಮೇವಿಗಾಗಿ ಬೆಳೆ ಬೆಳೆಯಲು, ಕೋಳಿ ಸಾಕಣೆ, ಹಂದಿ ಸಾಕಲು ಮತ್ತು ವಿವಿಧ ಹಣ್ಣು ತರಕಾರಿ ಬೆಳೆಯಲು ಉಪಯೋಗಿಸಲಾಗುತ್ತದೆ. ಮೆಡಿಟರೇನಿಯನ್ ವಾಯುಗುಣ ಉಳ್ಳ ದಕ್ಷಿಣ ಯುರೋಪಿಯನ್ ವ್ಯವಸಾಯವೇ ಬೇರೆಯಾಗಿರುತ್ತದೆ. ಇದು ಏಕದಳ ಧಾನ್ಯ ಬೆಳೆ, ಹಣ್ಣು ತರಕಾರಿಗಳ ಸಾಗುವಳಿ ಮತ್ತು ಜಾನುವಾರ ಸಾಕಣೆಯ ಸಂಯೋಜನೆಯಿಂದ ಕೂಡಿದೆ. ಯುರೋಪಿನ ಜನರಲ್ಲಿ 10%ಕ್ಕೂ ಕಡಿಮೆ ಭಾಗ ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದ್ದಾರೆ. ಮೇಲ್ಮೈ ಲಕ್ಷಣ, ಮಣ್ಣು, ವಾಯುಗುಣ, ಮಾರುಕಟ್ಟೆ, ಕೃಷಿ ಕಾರ್ಮಿಕರ ದೊರೆಯುವಿಕೆ ಇವುಗಳನ್ನು ಅವಲಂಬಿಸಿ ಯುರೋಪಿನ ವಿವಿಧ ಭಾಗಗಳಲ್ಲಿ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಗೋಧಿ ಯುರೋಪಿನ ಪ್ರಮುಖ ಆಹಾರ ಬೆಳೆ. ಪ್ಯಾರಿಸ್ ಮೈದಾನ, ಯುರೋಪ್ ಮಹಾ ಮೈದಾನ, ಹಂಗೇರಿ ಮೈದಾನ, ತಗ್ಗು ಮೈದಾನದ ದೇಶಗಳು ಮತ್ತು ಇಟಲಿಯ ಪೋ ನದಿ ಬಯಲುಗಳೇ ಇವು ಯುರೋಪಿನ ಪ್ರಮುಖ ಗೋಧಿ ಉತ್ಪಾದಿಸುವ ಪ್ರದೇಶಗಳು. ಮೆಕ್ಕೆಜೋಳ ಇನ್ನೊಂದು ಪ್ರಮುಖ ಏಕಧಾನ್ಯ ಬೆಳೆ. ಫ್ರಾನ್ಸ್, ಇಟಲಿ, ಹಂಗೇರಿ, ಜರ್ಮನಿ ಮತ್ತು ಸ್ಪೇನ್ ಮೆಕ್ಕೆಜೋಳ ಉತ್ಪಾದಿಸುವ ಪ್ರದೇಶಗಳು. ರೇ ಮತ್ತೊಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು ಬ್ರೆಡ್ ಮತ್ತು ಮದ್ಯಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪೋಲೆಂಡ್, ಜರ್ಮನಿ, ಚೆಕ್ ಮತ್ತು ಸ್ಲೋವಾಕಿಯಾ ಗಣರಾಜ್ಯಗಳು ರೇ ಅನ್ನು ಹೆಚ್ಚಾಗಿ ಬೆಳೆಯುತ್ತವೆ. ಬಾರ್ಲಿ ಮತ್ತೊಂದು ಆಹಾರ ಬೆಳೆಯಾಗಿದ್ದು ದನಗಳಿಗೆ ಆಹಾರವಾಗಿ ಮತ್ತು ಮದ್ಯ ತಯಾರಿಕೆಯಲ್ಲಿ ಬಳಸುತ್ತಾರೆ.
ಕೆಲವು ಕಡೆ ಓಟ್ಸ್ ಬೆಳೆಯುತ್ತಾರೆ. ಭತ್ತ ಬೇಸಿಗೆ ಬೆಳೆಯಾಗಿದ್ದು ಅಲ್ಪ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಸಕ್ಕರೆಗಡ್ಡೆ ಮತ್ತು ಬಟಾಟೆ, ಆಲೂಗಡ್ಡೆ ಯುರೋಪಿನ ಪ್ರಮುಖ ಆಹಾರವಾಗಿ ಬಳಸಲಾಗುತ್ತದೆ. ಬಟಾಟೆಯನ್ನು ಹೆಚ್ಚಾಗಿ ಕೇಂದ್ರ ಮತ್ತು ಪೂರ್ವ ಯುರೋಪ್ ಉತ್ಪಾದಿಸುತ್ತದೆ. ಅಗಸೆ ಪ್ರಮುಖ ನಾರು ಬೆಳೆಯಾಗಿದೆ. ಯುರೋಪಿನ ಬೆಟ್ಟಗಳ ಇಳಿಜಾರಿನಲ್ಲಿ ದ್ರಾಕ್ಷಿ, ಸೇಬು, ಅಂಜೂರ, ನಿಂಬೆ, ದ್ವೀಪದ್ರಾಕ್ಷಿ, ಪ್ಲಮ್, ದಾಳಿಂಬೆ, ಚೆಸ್ಟ್ನಟ್ ಮೊದಲಾದ ಹಣ್ಣುಗಳು ಕಂಡುಬರುತ್ತವೆ. ಬಲ್ಗೇರಿಯಾ ಗುಲಾಬಿ ತರಕಾರಿ ತೋಟಗಾರಿಕಾ ಬೆಳೆಗಳಿಗೆ ಪ್ರಸಿದ್ಧವಾಗಿದೆ. ಹೈನುಗಾರಿಕೆ ಯುರೋಪಿನ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಅತ್ಯುತ್ತಮ ವ್ಯವಸ್ಥಿತ ಪದ್ಧತಿ. ತಂಪಾದ ತೇವಾಂಶ, ವಾಯುಗುಣ ಅಧಿಕ, ಜನಸಾಂದ್ರತೆಯುಳ್ಳ ನಗರಗಳು, ಸುವ್ಯವಸ್ಥಿತ ರಸ್ತೆ ರೈಲು ಸಾರಿಗೆ ಸೌಲಭ್ಯ, ಅತ್ಯುತ್ತಮ ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿ, ಶೈತ್ಯೀಕರಣ, ವಾಣಿಜ್ಯ ಮಾದರಿ ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣ, ಯಥೇಚ್ಛ ಮೇವು ಪೂರೈಕೆ ಇವು ಯುರೋಪಿನ ಹೈನುಗಾರಿಕೆ ಅಭಿವೃದ್ಧಿಗೆ ಉತ್ತೇಜನ ನೀಡುವುದು. ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹೈನುಗಾರಿಕೆ ಅಭಿವೃದ್ಧಿ ಹೊಂದಿದೆ. ಯುರೋಪಿನ ದೇಶಗಳ ಬೆಣ್ಣೆ, ಗಿಣ್ಣು, ಸಾಂದ್ರೀಕರಿಸಿದ ಹಾಲು, ಚಾಕೊಲೇಟ್ ಮೊದಲಾದವುಗಳನ್ನು ರಫ್ತು ಮಾಡುತ್ತವೆ. ಮೀನುಗಾರಿಕೆ ಇಲ್ಲಿನ ಆಹಾರದ ಆರ್ಥಿಕತೆಯಾಗಿದೆ. ಕಡಿಮೆ ಆಳದ ಸಮುದ್ರ ಭಾಗಗಳಲ್ಲಿ ಮೀನುಗಾರಿಕೆ ನಡೆಯುತ್ತದೆ. ಆರ್ಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ಮೀನುಗಾರಿಕೆ ಪ್ರದೇಶಗಳು ಹಬ್ಬಿವೆ. ಉತ್ತರ ಸಮುದ್ರ ಅತಿ ತೀವ್ರ ಮೀನುಗಾರಿಕೆ ಪ್ರದೇಶ. ಡಾಗರ್ ಬ್ಯಾಂಕ್ ಮತ್ತು ಫಿಶರ್ ಬ್ಯಾಂಕ್ ಇವು ಉತ್ತರ ಸಮುದ್ರದ ಎರಡು ಪ್ರಸಿದ್ಧ ಮೀನುಗಾರಿಕೆ ಪ್ರದೇಶವಾಗಿದೆ. ನಾರ್ವೆ ಜನರು ಮೀನುಗಾರಿಕೆಯಲ್ಲಿ ಪರಿಣಿತರು. ಸೀಲ್ ಮತ್ತು ತಿಮಿಂಗಿಲಗಳನ್ನು ದ್ರವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತದೆ. ನಾರ್ವೆ ಅತಿ ಹೆಚ್ಚು ಮೀನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶ. ಕೃಷಿ ಭೂಮಿ ಮತ್ತು ಆಹಾರ ಧಾನ್ಯಗಳ ಕೊರತೆಯಿಂದಾಗಿ ಯುರೋಪ್ನಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೊಂಡಿದೆ. ಖನಿಜಗಳು ಮತ್ತು ಪ್ರಮುಖ ಕೈಗಾರಿಕೆಗಳು. ಖನಿಜಗಳು ಯುರೋಪ್ ಖಂಡದಲ್ಲಿ ವಿವಿಧ ಬಗೆಯ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ದೊರೆಯುತ್ತವೆ. ಈ ಖಂಡದಲ್ಲಿ ಬಹಳಷ್ಟು ಕಬ್ಬಿಣದ ಅದಿರು ಉತ್ಪಾದನೆಯಾಗುತ್ತದೆ. ಪ್ರಪಂಚದ 5% ಕಬ್ಬಿಣದ ಅದರಿನ ನಿಕ್ಷೇಪ ಈ ಖಂಡದಲ್ಲಿ ದೊರೆಯುತ್ತದೆ. ಫ್ರಾನ್ಸ್, ಜರ್ಮನಿ, ಸ್ವೀಡನ್ ಇವು ಕಬ್ಬಿಣ ಅದಿರು ಉತ್ಪಾದಿಸುವ ಪ್ರಮುಖ ದೇಶಗಳು. ಬಲ್ಗೇರಿಯಾ ಮತ್ತು ಪೋಲೆಂಡ್ಗಳು ತಾಮ್ರ ಉತ್ಪಾದಿಸುವ ದೇಶಗಳು. ಯುರೋಪ್ನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಸಂಪತ್ತು ಬಹಳ ಕಡಿಮೆ. ಪ್ರಮುಖವಾಗಿ ಉತ್ತರ ಸಮುದ್ರ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ ಮತ್ತು ಜರ್ಮನಿಗಳಲ್ಲಿ ಪೆಟ್ರೋಲಿಯಂ ದೊರೆಯುತ್ತದೆ. ಕಲ್ಲಿದ್ದಲು ಯುರೋಪಿನ ಪ್ರಮುಖ ವಿದ್ಯುತ್ ಶಕ್ತಿಯ ಸಂಪನ್ಮೂಲ. ಸ್ಕ್ಯಾಂಡಿನೇವಿಯನ್ ಮತ್ತು ಮೆಡಿಟರೇನಿಯನ್ ದೇಶಗಳನ್ನು ಹೊರತುಪಡಿಸಿ ಈ ಖಂಡದಾದ್ಯಂತ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆಯಾಗಿದೆ. ಉತ್ತಮ ದರ್ಜೆಯ ಬಿಟುಮಿನಸ್ ಕಲ್ಲಿದ್ದಲು ಯುರೋಪಿಯನ್ ರಷ್ಯಾ, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹಂಚಲ್ಪಟ್ಟಿದೆ. ಕೆಲವೆಡೆ ಬಾಕ್ಸೈಟ್ ಮತ್ತು ಪೊಟ್ಯಾಷ್ಗಳು ದೊರೆಯುತ್ತವೆ. ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಆಧುನಿಕ ಯುಗ ಇದು ದೊಡ್ಡ ಪ್ರಮಾಣದ ಕೈಗಾರಿಕೆಯಾಗಿದ್ದು ಅನೇಕ ಉಪಕೈಗಾರಿಕೆಗಳಿಗೆ ಅಗತ್ಯವಾದ ಕಬ್ಬಿಣ ಮತ್ತು ಉಕ್ಕುಗಳನ್ನು ಉತ್ಪಾದಿಸುತ್ತದೆ. ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಉತ್ಪಾದಿಸುವ ಪ್ರದೇಶಗಳೆಂದರೆ 1. ಜರ್ಮನಿ ಜಹರ್, ಸಾರ್, ವೆಸರ್ ನದಿ ಬಯಲುಗಳು ಮತ್ತು ಬರ್ಲಿನ್ ಪ್ರದೇಶ. 2. ಬ್ರಿಟನ್ ಬ್ಲ್ಯಾಕ್ ಕಂಟ್ರಿ, ಶೆಫೀಲ್ಡ್, ಈಶಾನ್ಯ ಕರಾವಳಿ ಮತ್ತು ವೇಲ್ಸ್ ಪ್ರದೇಶ. 3. ಫ್ರಾನ್ಸ್, ಲೊರೈನ್, ವಾಯವ್ಯ ಮತ್ತು ಪೂರ್ವ ಗಡಿ ಪ್ರದೇಶಗಳು. ಪೋಲೆಂಡ್ನ ಸೈಲೀಸಿಯಾ, ಇಟಲಿಯ ಪೋ ನದಿ ಕಣಿವೆ ಮತ್ತು ಲಂಬಾರ್ಡಿ ಮೈದಾನ. ಹತ್ತಿ ಬಟ್ಟೆ ಕೈಗಾರಿಕೆ. ಯುರೋಪ್ನಲ್ಲಿ ಅನೇಕ ಕೃಷಿ ಆಧಾರಿತ ಕೈಗಾರಿಕೆಗಳು ಅಭಿವೃದ್ಧಿಯಾಗಿವೆ. ಅವುಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಒಂದು. ಕಚ್ಚಾ ಹತ್ತಿಯನ್ನು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಬ್ರಿಟನ್ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ. ಇಲ್ಲಿನ ಲಂಕಾಶೈರ್, ಚೆಶೈರ್, ಡರ್ಬಿಶೈರ್ಗಳು ಪ್ರಮುಖ ಹತ್ತಿ ಗಿರಣಿ ಕೇಂದ್ರಗಳು. ಜರ್ಮನಿ ಮತ್ತು ಫ್ರಾನ್ಸ್ ಹತ್ತಿ ಜವಳಿ ಉತ್ಪಾದಿಸುವ ದೇಶಗಳು. ಉತ್ತಮ ದರ್ಜೆಯ ರೇಷ್ಮೆ, ಉಣ್ಣೆ ಬಟ್ಟೆ, ಕೃತಕ ನಾರಿನ ಬಟ್ಟೆಗಳಿಗೆ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ ಮತ್ತು ಇಟಲಿಗಳು ಪ್ರಸಿದ್ಧಿಯಾಗಿವೆ. ಹಡಗು ಕಟ್ಟುವ ಕೈಗಾರಿಕೆ.
ಜರ್ಮನಿ ಪ್ರಮುಖ ಹಡಗು ಕಟ್ಟುವ ದೇಶ. ಸ್ವೀಡನ್, ಬ್ರಿಟನ್, ಫ್ರಾನ್ಸ್ ಯುರೋಪಿನ ಇತರ ಹಡಗು ಕಟ್ಟುವ ದೇಶಗಳು. ತಂತ್ರಜ್ಞಾನದ ಪ್ರಗತಿ, ಉತ್ತಮ ರೇವುಗಳ ಸೌಲಭ್ಯ, ಕೈಗಾರಿಕೆ ಪ್ರಗತಿ ಇವು ಈ ಉದ್ಯಮದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿವೆ. ಸ್ವಯಂ ಚಾಲಿತ ವಾಹನ ಕೈಗಾರಿಕೆ. ಇದು ಕಾರು, ಟ್ರಕ್ಕು, ಬಸ್ಸು, ಸ್ಕೂಟರ್ ಮೊದಲಾದವು ಮತ್ತು ಮೋಟಾರ್ ಎಂಜಿನ್ ನೆರವಿನಿಂದ ಚಲಿಸುವ ಯಾವುದೇ ಇತರ ವಾಹನಗಳನ್ನು ತಯಾರಿಸುವ ಉದ್ಯಮ. ಇದು ಒಂದು ಜೋಡಣೆಯ ಕೈಗಾರಿಕೆ. ಜರ್ಮನಿ, ಫ್ರಾನ್ಸ್, ಇಟಲಿ, ಬ್ರಿಟನ್ ಯುರೋಪಿನ ಪ್ರಮುಖ ಸ್ವಯಂ ಚಾಲಿತ ವಾಹನ ಕೈಗಾರಿಕಾ ದೇಶಗಳು. ಯುರೋಪಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಇಲ್ಲಿನ ಪ್ರಮುಖ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಕೇಂದ್ರಗಳು ಒಂದು ತ್ರಿಕೋನ ರೂಪದಲ್ಲಿ ಕೇಂದ್ರೀಕೃತವಾಗಿದೆ. ಇದನ್ನು ಯುರೋಪಿನ ಕೈಗಾರಿಕಾ ಹೃದಯ ಎನ್ನುವರು. ಇದು ಉತ್ತರ ಸಮುದ್ರದಿಂದ ಪೋಲೆಂಡ್ನ ಮಧ್ಯಭಾಗ ಮತ್ತು ದಕ್ಷಿಣದ ಇಟಲಿಯ ಪೋ ನದಿ ಕಣಿವೆಯಿಂದ ಉತ್ತರದ ಸ್ವೀಡನ್ವರೆಗೆ ಹಬ್ಬಿದೆ. ಯುರೋಪಿನ ಪ್ರಮುಖ ಕೈಗಾರಿಕಾ ವಲಯಗಳೆಂದರೆ: 1. ಬ್ರಿಟನ್ ಕೈಗಾರಿಕಾ ವಲಯ. 2. ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ. 3. ಪ್ಯಾರಿಸ್ ಕೈಗಾರಿಕಾ ವಲಯ. 4. ಲೊರೈನ್ ಸಾರ್ ಕೈಗಾರಿಕಾ ವಲಯ. 5. ರೈನ್ ನದಿಯ ಮೇಲ್ಕಣಿವೆಯ ವಲಯ. 6. ಸೈಲೇಸಿಯಾದ ಮೇಲ್ಕಣಿವೆಯ ವಲಯ. 7. ದಕ್ಷಿಣದ ಸ್ಕ್ಯಾಂಡಿನೇವಿಯು ಸ್ಟಾಕ್ಹೋಮ್ ನನ್ನು ಒಳಗೊಂಡಿದೆ. 8. ಪೂರ್ವ ಜರ್ಮನಿಯಿಂದ ಈಶಾನ್ಯ ಚೆಕ್ ಮತ್ತು ಸ್ಲೋವಾಕಿಯಾ ವಲಯ. 9. ಉತ್ತರದ ಇಟಲಿಯ ಕೈಗಾರಿಕಾ ವಲಯದಲ್ಲಿ ಪೋ ನದಿ ಬಯಲು. ಜನಸಂಖ್ಯೆ. ಇದರ ಭೌಗೋಳಿಕ ಕ್ಷೇತ್ರಕ್ಕೆ ಹೋಲಿಸಿದಾಗ ಅದರ ಜನಸಂಖ್ಯೆ ಹೆಚ್ಚಾಗಿದೆ. ಯುರೋಪಿಯನ್ ರಷ್ಯಾವನ್ನು ಬಿಟ್ಟು ಪ್ರಪಂಚದ 11% ಭೂಭಾಗ ಹೊಂದಿದೆ. ಆದರೆ ಪ್ರಪಂಚದ 1/5 ಭಾಗ ಜನಸಂಖ್ಯೆ ಇದೆ. ಇಲ್ಲಿನ ಒಟ್ಟು ಜನಸಂಖ್ಯೆ 738.2 ಮಿಲಿಯನ್ಗಳು. ಇದರಲ್ಲಿ ನಗರ ಜನಸಂಖ್ಯೆಯ ಪಾಲು ಹೆಚ್ಚು. ಹಂಚಿಕೆ. ಯುರೋಪ್ನಲ್ಲಿ ಜನಸಂಖ್ಯೆ ಸಮನಾಗಿ ಹಂಚಲ್ಪಟ್ಟಿಲ್ಲ. ಜರ್ಮನಿ, ಬ್ರಿಟನ್, ಇಟಲಿ, ಫ್ರಾನ್ಸ್ ಇವು ಯುರೋಪಿನ ಜನಭರಿತ ದೇಶಗಳು. ವಾಯವ್ಯ ಯುರೋಪ್ನಲ್ಲಿ ಜನಸಾಂದ್ರತೆ ಕಡಿಮೆ. ಆಲ್ಪ್ಸ್, ಕಕಾಸಸ್ ಅರೆಶುಷ್ಕ ಪ್ರದೇಶವುಳ್ಳ ಆಗ್ನೇಯ ಯುರೋಪಿನ ಭಾಗಗಳಲ್ಲಿ ಜನಸಾಂದ್ರತೆ ಕಡಿಮೆ. ಬೆಲ್ಜಿಯಂ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ ಇವು ಅಧಿಕ ಜನಸಾಂದ್ರತೆಯುಳ್ಳ ದೇಶಗಳು. ಇದಕ್ಕೆ ಕೈಗಾರಿಕೀಕರಣ, ಸಾರಿಗೆ ಸೌಲಭ್ಯ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಪ್ರಗತಿ ಇವು ಪ್ರಮುಖ ಕಾರಣಗಳಾಗಿವೆ. ಬೆಳವಣಿಗೆ. ಯುರೋಪ್ನ ಅತಿ ಹೆಚ್ಚು ದೇಶಗಳು ಕಡಿಮೆ ಮತ್ತು ಇಳಿಮುಖ ಜನಸಂಖ್ಯಾ ಬೆಳವಣಿಗೆಯ ಲಕ್ಷಣಗಳಿಂದ ಕೂಡಿದೆ. ವಲಸೆ. ಕಳೆದ 200 ವರ್ಷಗಳಲ್ಲಿ ಯುರೋಪಿಯನ್ನರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಮತ್ತು ಅನೇಕ ಕಾರಣಗಳಿಂದ ಬೇರೆ ದೇಶದ ಜನರು ಯುರೋಪ್ಗೆ ಬಂದು ನೆಲೆಸಿದ್ದಾರೆ. ದ್ವಿತೀಯ ಮಹಾಯುದ್ಧದ ನಂತರ ವಿವಿಧ ಖಂಡ ಮತ್ತು ದೇಶಗಳಿಂದ ಜನ ಬ್ರಿಟನ್ಗೆ ಒಳ ವಲಸೆ ಬಂದಿದ್ದಾರೆ. ಅವರಲ್ಲಿ ಹೆಚ್ಚಾಗಿ ಇಟಾಲಿಯನ್ರಾಗಿದ್ದಾರೆ. ಎರಡನೆಯ ಮಹಾಯುದ್ಧಕ್ಕೂ ಮುಂಚೆ ಜರ್ಮನರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಪೋಲೆಂಡ್, ರುಮೇನಿಯಾ, ಹಂಗೇರಿ, ಜೆಕೊಸ್ಲೋವಾಕಿಯಾ ಮತ್ತು ಯುಗೋಸ್ಲಾವಿಯಾಗಳಲ್ಲಿ ಜರ್ಮನರು ಅಲ್ಪಸಂಖ್ಯಾತರಾಗಿ ಕಾಣಿಸಿಕೊಳ್ಳುತ್ತಾರೆ. ಜನಸಾಂದ್ರತೆ. ಯುರೋಪ್ನಲ್ಲಿ ಜನಸಾಂದ್ರತೆ ವೈವಿಧ್ಯಮಯವಾಗಿದೆ. ನೆದರ್ಲ್ಯಾಂಡ್ನಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 950 ಜನ ಇದ್ದರೆ ಐಸ್ಲ್ಯಾಂಡಿನಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 3 ಜನ ಮಾತ್ರ ಇದ್ದಾರೆ. ಉತ್ತರ ಯುರೋಪಿನ ತಗ್ಗು ಪ್ರದೇಶವು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದೆ. ಯುರೋಪಿನ ಅತಿ ಹೆಚ್ಚು ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಕೈಗಾರಿಕಾ ಜಿಲ್ಲೆಗಳು, ಬೆಲ್ಜಿಯಂ ಮತ್ತು ಜರ್ಮನ್ ಕಲ್ಲಿದ್ದಲು ಪ್ರದೇಶಗಳು, ಗ್ರೇಟರ್ ಲಂಡನ್, ನೆದರ್ಲ್ಯಾಂಡ್, ರೈನ್ ನದಿ ಬಯಲು, ಉತ್ತರ ಇಟಲಿ ಮತ್ತು ಸ್ಪೇನಿನ ಕರಾವಳಿ ಪ್ರದೇಶಗಳು. ಕಡಿಮೆ ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಮಧ್ಯ ಫ್ರಾನ್ಸ್, ಪರ್ವತಮಯ ಪ್ರದೇಶಗಳು, ಬಾಲ್ಕನ್ ವಲಯ ಮತ್ತು ಸ್ಕಾಟ್ಲೆಂಡ್ನ ಉನ್ನತ ಭಾಗಗಳು.